ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹಲವು ಅಧಿಕಾರಿಗಳನ್ನ ಈ ಮೂಡ ಸುತ್ತ ಇರುವಂತಹ ಹಲವು ಅಧಿಕಾರಿಗಳನ್ನ ಡ್ರಿಲ್ ಮಾಡುವಂತಹ ಕೆಲಸ ಇವತ್ತು ಕೂಡ ಆಗಿದೆ. 5 ಅಧಿಕಾರಿಗಳಿಗೆ ಇಡಿ ಅಧಿಕಾರಿಗಳು ಡ್ರಿಲ್ ನಡೆಸಿದ್ದಾರೆ ಅಂದ್ರೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. 2 ದಿನಗಳ ಹಿಂದೆ 6 ಅಧಿಕಾರಿಗಳಿಗೆ ಸಮನ್ಸ್ ಅನ್ನು ಕೊಟ್ಟಿದ್ರು. ನೋಟಿಸ್ ಕೊಟ್ಟು ವಿಚಾರಣೆಗೆ ಬರಬೇಕು ನೀವು ಅಂತ ಕರೆದಿದ್ರು. ಇಡಿ ಅಧಿಕಾರಿಗಳ ವಿಚಾರಣೆಗೆ ಮೂಡಾದ ಮುಖ್ಯ ಲೆಕ್ಕಾಧಿಕಾರಿ ಮಂಜುಳಾ ಅವರು ಬಂದು ಸಹಕರಿಸಿ ತೆರಳಿದ್ದಾರೆ ಅಂದ್ರೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನೀವು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ನಗರ ಯೋಜನಾ ಪ್ರಾಧಿಕಾರದ ಅಧಿಕಾರಿ ಆಗಿದ್ದಂತಹ ಶಿವರಾಮಯ್ಯ ಇವರಿಗೆ ಫಸ್ಟ್ ಟೈಮು ಆ್ಯಕ್ಚುಲಿ ನೋಟಿಸ್ ಹೋಗಿರೋದು. ಅವರು ಬಂದಿದ್ದಾರೆ. ಆಮೇಲೆ ಮಂಜುಳಾ ಅಂತ ಇವರು ಮುಖ್ಯ ಲೆಕ್ಕ ಪರಿಶೋಧಕರು, ಇವರನ್ನ ಕೂಡ ಕರೆಸಿಕೊಳ್ಳಲಾಗಿದೆ. ಇದೆಲ್ಲದರ ಉದ್ದೇಶ ಇಷ್ಟೇ, ಆ ಸೈಟ್ ಹಂಚಿಕೆಯ ಕಾಲಘಟ್ಟದಲ್ಲಿ ಇವ್ರ ಹತ್ರ ಇರುವಂತಹ ಡಾಕ್ಯುಮೆಂಟ್ಸು, ಇಡಿ ಕಲೆಕ್ಟ್ ಮಾಡಿರುವಂತಹ ಡಾಕ್ಯುಮೆಂಟ್ಸು ತಾಳಮೇಳ ಇದೆಯಾ ಅಂತ ನೋಡೋದು. ಮೇಡಮ್ ಒಂದು ನಿಮಿಷ, ನೀವು ವಿಚಾರಣೆಗೆ ಏನು ಕೂಡ ಕೇಳಿದ್ರೆ No, I'm sorry. No, you're not. ಅಲ್ಲ ಮಾತಾಡ್ಬೋದು. ಡೀಟೇಲ್ಸ್ ಕೊಡ್ತಾರೆ. ಮುರಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮುರಳಿ, ಇವರನ್ನೆಲ್ಲ ವಿಚಾರಣೆಗೆ ಕರೆದಿರುವಂತಹ ಉದ್ದೇಶ ಏನು, ಇವ್ರ ಪಾತ್ರ ಏನು ಇಡೀ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ? ಆಮೇಲೆ ಕೇವಲ ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ರ ಅಥವಾ ದಾಖಲೆ ಸಮೇತ ನೀವು ವಿಚಾರಣೆಗೆ ಬರಬೇಕು ಅಂತ ಕೇಳಿದ್ರ? ಏನ್ ಕ್ಲಾರಿಟಿ ಸಿಗ್ತಾ ಇದೆ? ಮಮತಾ, ಪ್ರಮುಖವಾಗಿ 5 ಜನ ಮೂಡ ಅಧಿಕಾರಿಗಳಿಗೆ ಈಗಾಗಲೇ ಇಡಿ ಅಧಿಕಾರಿಗಳು ಸಮನ್ಸನ್ನ ಮಾಡಿರುವಂಥದ್ದು. ಸಮನ್ಸನ್ನ ಮಾಡಲಿಕ್ಕೆ ಪ್ರಮುಖ ಉದ್ದೇಶ ಏನಂದರೆ, ಈ ಅಧಿಕಾರಿಗಳು 14 ಸೈಟ್ಗಳಿರ್ಬೋದು, 14 ಸೈಟ್ಗಳನ್ನು ಹೊರತುಪಡಿಸಿ ಬೇರೆ ಬೇರೆಯ ಸೈಟ್ಗಳು ಅಂದರೆ ಸರಿಸುಮಾರು 1078 ಸೈಟ್ಗಳೇನಿದೆ, 78 ಸೈಟ್ಗಳಲ್ಲೂ ಕೂಡ ಅಕ್ರಮವನ್ನು ಎಸಗಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಶಿವರಾಮಯ್ಯ ಅಂದರೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾ ಇರುವಂಥ, ಮೂಡಾದಲ್ಲಿ ಕೆಲಸ ಮಾಡ್ತಾ ಇರುವಂಥ ಶಿವರಾಮಯ್ಯ ಏನಿದ್ದಾರೆ, ಅವರು 14 ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುತುವರ್ಜಿಯನ್ನು ವಹಿಸಿ ಒಂದಷ್ಟು ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಆರೋಪಗಳು ಕೂಡ ಇರುವಂಥದ್ದು. ಜೊತೆಗೆ ಈಗಾಗಲೇ ಲೋಕಾಯುಕ್ತ ಬಿ ರಿಪೋರ್ಟನ್ನು ಸಲ್ಲಿಕೆಯನ್ನು ಮಾಡೋ ಸಂದರ್ಭದಲ್ಲಿ LNT ಕಂಪ್ನಿ ಅಂದರೆ 2003 ಮತ್ತು 2004ರಲ್ಲಿ LNT ಕಂಪ್ನಿ ಒಂದಷ್ಟು ಮಾಹಿತಿಗಳನ್ನು ತಪ್ಪಾಗಿ ತಿಳಿದುಕೊಂಡಿತ್ತು. ಮಾಹಿತಿಗಳನ್ನು ತಪ್ಪಾಗಿ ತಿಳಿದುಕೊಂಡು ಪಾರ್ವತಿಯವರ ಸೈಟ್ಗಳನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಲೋಕಾಯುಕ್ತ ತಮ್ಮ ಅಂತಿಮ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಕ್ಲಾರಿಫಿಕೇಶನ್ ಅನ್ನು ಕೇಳೋದಕ್ಕೆ ಶಿವರಾಮಯ್ಯ ಅವ್ರನ್ನ ಕರೆಸಿದ್ದಾರೆ. ಶಿವರಾಮಯ್ಯ ಅವ್ರನ್ನ ಕರೆಸಿ ಮಾಹಿತಿಗಳನ್ನು ಕೇಳ್ತಾ ಇರುವಂಥದ್ದು. ಜೊತೆಗೆ ಮುಖ್ಯ ಲೆಕ್ಕ ಪರಿಶೋಧಕರಾದಂಥ ಮಂಜುಳಾ ಅವ್ರಿಗೂ ಕೂಡ ಸಮನ್ಸನ್ನು ಮಾಡಿದ್ರು. ಅವರು ವಿಚಾರಣೆಗೆ ಬಂದಿದ್ದಾರೆ. ಮಧ್ಯಾಹ್ನ ವಿಚಾರಣೆಗೆ ಮತ್ತೆ ಬರಬೇಕು ಅಂತೇಳಿ ಈಗ ಹೇಳಿರೋ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಅವರು ವಿಚಾರಣೆಗೆ ಬರ್ತಾ ಇದ್ದಾರೆ. ಜೊತೆಗೆ ಮಂಜುಳಾ ಅವರನ್ನು ಕರೆಸಿರೋ ವಿಚಾರ ಏನಂದರೆ, ಯಾವ್ಯಾವ ಸೈಟಿಗೆ ಎಷ್ಟೆಷ್ಟು ಹಣವನ್ನು ಪಾವತಿಯನ್ನು ಮಾಡಿದ್ದಾರೆ, ಜೊತೆಗೆ ಸರ್ಕಾರಿ ಶುಲ್ಕಗಳನ್ನು ಎಷ್ಟು ಪಾವತಿ ಮಾಡಿದರೆ ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡಬೇಕು ಅಂತೇಳಿ. ಯಾಕೆಂದರೆ ಪ್ರತಿಯೊಂದು ಸೈಟು ಅಂದರೆ ಎ ಸೈಟ್ಗೆ ಒಂದು ಲೆಕ್ಕ, ಬಿ ಸೈಟ್ಗೆ ಒಂದು ಲೆಕ್ಕ, ಸಿ ಸೈಟ್ಗೆ ಒಂದು ಲೆಕ್ಕ ಮತ್ತು ವ್ಯಕ್ತಿಗಳ ಮೇಲೆ ಮೂಡಾದ ಸೈಟ್ಗಳ ರೇಟ್ಗಳನ್ನು ವೇರಿಯೇಷನನ್ನು ಮಾಡಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅದರ ಕ್ಲಾರಿಫಿಕೇಶನನ್ನು ಕೇಳೋದಕ್ಕೆ ಈ ಎಲ್ಲ ಅಧಿಕಾರಿಗಳನ್ನು ಕೂಡ ಕರೆಸಿದ್ದಾರೆ. ಜೊತೆಗೆ ಮೂಡಾದ ಮಾಜಿ ಆಯುಕ್ತ ನಟೇಶ್ ಅವರ PA ಏನಿದ್ದಾರೆ, ಅವರು ಕೂಡ ವಿಚಾರಣೆಗೆ ಹಾಜರಾಗಿರುವಂಥದ್ದು. ಎಲ್ಲ ಸುದೀರ್ಘವಾದ ವಿಚಾರಣೆಯನ್ನು ನಡೆಸಬೇಕಾಗಿರುವಂಥ ಅನಿವಾರ್ಯತೆ ಇಡಿ ಅಧಿಕಾರಿಗಳಿಗಿದೆ. ಸದ್ಯಕ್ಕೆ ಆ ಮಾಹಿತಿಗಳನ್ನು ಕಲೆ ಹಾಕಲಿಕ್ಕೆ ಮೂಡ ಅಧಿಕಾರಿಗಳನ್ನು ತಮ್ಮ ಕಚೇರಿಗೆ ಕರೆಸ್ಕೊಂಡು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಮಮತಾ, ಮುರಳಿ, ನಿನ್ನೆ ಕೂಡ ನಾವು ವಾದ ಪ್ರತಿವಾದವನ್ನು ಗಮನಿಸ್ತಾ ಇದ್ವಿ. ಈ ಇಡಿ ಸಮನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಆಗ್ತಾ ಇದ್ದನ್ನ, ಅದರಲ್ಲಿ ಪ್ರತಿಯೊಬ್ಬರದ್ದು ಆರ್ಗ್ಯುಮೆಂಟ್ ಬಂದು ನಿಲ್ತಾ ಇದ್ದಿದ್ದು ಇಲ್ಲಿ PMLA ಸೆಕ್ಷನ್ ಅಟ್ರಾಕ್ಟ್ ಮಾಡುವಂತೆ ಕೇಸ್ ಇಲ್ಲ ಅನ್ನೋದನ್ನ ಅವ್ರು ಹೇಳ್ತಾ ಇದ್ರು. ಕ್ರಿಮಿನಲ್ ಆಂಗಲ್ ಅನ್ನ ಫೈಂಡ್ ಔಟ್ ಮಾಡುವಲ್ಲಿ ಇಡಿ ವಿಫಲವಾಗಿದೆ ಅನ್ನೋ ಆಯಾಮದಲ್ಲೇ ವಕೀಲರೆಲ್ಲ ವಾದ ಮಾಡ್ತಾ ಇದ್ರು. ಸೊ ಇಡಿದು ಮೊದಲ ಆದ್ಯತೆ ಇದರಲ್ಲಿ ಕ್ರಿಮಿನಲ್ ಆಂಗಲ್ ಮತ್ತೆ ಅಕ್ರಮವಾಗಿ ಸಂಪತ್ತು ಇಲ್ಲಿ ಎಂಜಾಯ್ ಮಾಡಲಾಗಿದೆ, ಅನ್ಡ್ಯೂ ಪ್ರಾಫಿಟ್ ಹೋಗಿದೆ ಅನ್ನೋದನ್ನ ತೋರಿಸೋ ನಿಟ್ಟಿನಲ್ಲಿ ಆಗ್ತಾ ಇದೆಯಾ? ಯಾವ ರೀತಿ ತನಿಖೆ ಆಗ್ತಾ ಇದೆ ಅಂತ? ಮಮತಾ, ಪ್ರಮುಖವಾಗಿ ಸಮನ್ಸನ್ನು ವಿರೋಧಿಸಿ ಅಥವಾ ತನಿಖೆಯನ್ನು ರದ್ದು ಮಾಡಬೇಕು ಅಂತ ಹೇಳಿ ಯಾವಾಗ ಅರ್ಜಿಯನ್ನು ಹಾಕ್ಕೊಂಡ್ರು ಆ ಸಂದರ್ಭದಲ್ಲಿ ಪ್ರಮುಖ ಅಂಶವನ್ನು ಇಟ್ಕೊಂಡಿರುವಂಥದ್ದು ಇದೆ. ಅಂದರೆ ಇಡಿ ತನ್ನ ಕಾರ್ಯವ್ಯಾಪ್ತಿಯನ್ನು ಹೊರತುಪಡಿಸಿ ತನಿಖೆಯನ್ನು ಮಾಡ್ತಾ ಇದೆ. ಯಾಕೆಂದರೆ ಮನಿ ಲ್ಯಾಂಡ್ರಿಂಗ್ ಆಗಿದೆ ಅಂತೇಳಿ ಆರೋಪವನ್ನು ಮಾಡ್ತಾ ಇದೆ. ಆದರೆ 14 ಸೈಟ್ಗಳನ್ನು ಪಾರ್ವತಿಯವರು ವಾಪಸ್ ಮೂಡಾದ ಕಚೇರಿಗೆ ಕೊಟ್ಟಿದ್ದಾರೆ. ಮೂಡಾದ ವ್ಯಾಪ್ತಿಗೆ ಅದು ವಾಪಸ್ ಹೋಗಿದೆ. ಆ ಸಂದರ್ಭದಲ್ಲಿ ಪಾರ್ವತಿಯವರು ಇದರಿಂದ ಯಾವುದೇ ರೀತಿಯ ಲಾಭಾಂಶವನ್ನು ಮಾಡಿರುವಂಥದ್ದಾಗಲಿ ಅದರಿಂದ ಅನುಕೂಲವನ್ನು ಪಡ್ಕೊಂಡಿರುವಂಥದ್ದಾಗಲಿ ಯಾವುದು ಕೂಡ
ಮಾಡಿಲ್ಲ. ಆ ರೀತಿ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಮನಿ ಲ್ಯಾಂಡ್ರಿಂಗ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೂ ತನಿಖೆ ಮಾಡಲಿಕ್ಕೆ ಅವಕಾಶಗಳೇ ಬರೋದಿಲ್ಲ. ಅಂದರೆ ಮನಿ ಲ್ಯಾಂಡ್ರಿಂಗ್ ಆಕ್ಟ್ನ ಅಡಿಯಲ್ಲಿ ತನಿಖೆ ಮಾಡಲಿಕ್ಕೆ ಅವಕಾಶಗಳೇ ಇಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಏನು ವಾದವನ್ನು ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಕೌಂಟರ್ ಆಗಿ ASG ಅರವಿಂದ್ ಕಾಮತ್ ಅವರು ವಾದವನ್ನು ಮಂಡನೆ ಮಾಡೋ ಸಂದರ್ಭದಲ್ಲಿ ನಾವು ECIRನ ರಿಜಿಸ್ಟರ್ ಮಾಡೋ ದಿನ ಅವರ ಸೈಟ್ಗಳು ಅಂದರೆ 14 ಸೈಟ್ಗಳೇನಿತ್ತು 14 ಸೈಟ್ಗಳು ಪಾರ್ವತಿಯವರ ಹೆಸರಿನಲ್ಲೇ ಇತ್ತು. 1ನೇ ತಾರೀಕು ಅಕ್ಟೋಬರ್ನಲ್ಲಿ ನಾವು ECIRನ ರಿಜಿಸ್ಟರ್ ಮಾಡ್ತೀವಿ. 3ನೇ ತಾರೀಕು ಅಧಿಕೃತವಾಗಿ ಮೂಡದ ಕಚೇರಿಗೆ ಅದು ಸೈಟ್ಗಳು ಸೇರ್ಕೊಂಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ನಮಗೆ ಅನುಮಾನಗಳಿದ್ದಾವೆ. ಯಾಕೆಂದರೆ ಕೇವಲ 1ನೇ ತಾರೀಕು ಅರ್ಜಿನ ಕೊಟ್ಟ ದಿನವೇ ಎಲ್ಲ ಪ್ರಕ್ರಿಯೆಯನ್ನು ಮೂಢಾಧಿಕಾರಿಗಳು ಮುಗಿಸ್ತಾ ಇದ್ದಾರೆ. ಅಂದರೆ ಜೆಟ್ ಸ್ಪೀಡಲ್ಲಿ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದರಲ್ಲಿ ಸಾಕಷ್ಟು ಅನುಮಾನಗಳಿದ್ದಾವೆ. ಆದರೆ ನಮ್ಮ ತನಿಖೆ ಸರಿಯಾಗಿದೆ ಮತ್ತು ಸುಸೂತ್ರವಾಗಿ ತನಿಖೆ ನಡೀತಾ ಇದೆ. ಅದರಲ್ಲಿ ಅಕ್ರಮ ಆಗಿರುವಂಥದ್ದು ಇರ್ಬೋದು ಮತ್ತು ಮನಿ ಲ್ಯಾಂಡ್ರಿಂಗ್ ಆಗಿರುವಂಥದ್ದು ಇರ್ಬೋದು, ಇದೆಲ್ಲ ಕೂಡ ನಡೆದಿದೆ ಅಂತೇಳಿ ED ಅಧಿಕಾರಿಗಳು ಕ್ಲೈಮನ್ನು ಮಾಡ್ತಾ ಇರೋಂಥದ್ದು. ಆ ಹಿನ್ನೆಲೆಯಲ್ಲಿಯೇ ತಮ್ಮ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಮತ್ತು ಮೂಡದ ಅಫಿಷಿಯಲ್ಸ್ನ ಕರೆಸಿ ವಿಚಾರಣೆಗೆ ಒಳಪಡಿಸ್ತಾ ಇರೋಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮುರಳಿ.